ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ತಿಂಗಳು ಕೊನೆ ಆಯ್ತು. ಏನಾದ್ರೂ ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತಾ ಅಂತ ಕಾಯ್ತಾ ಇರ್ತೀರಾ? ನೋ, ಚಾನ್ಸೇ ಇಲ್ಲ. ಚಿನ್ನದ ಬೆಲೆ ಏಪ್ರಿಲ್ ಕೊನೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಏನೊಂದ್ 2 ದಿನ ಇಳಿಕೆ ಕಂಡ್ವಿ, ಅದರ ಒಂದು ಅಪ್ಗ್ರೇಡೆಡ್ ವರ್ಷನ್ ಅದೇನು ಕಮ್ಮಿ ಆಗಿತ್ತು ಅದನ್ನ ಇಲ್ಲೇ ವಸೂಲಿ ಮಾಡ್ಕೊಂತಾ ಇದ್ದಾರೆ. ಸೊ ಮತ್ತೊಮ್ಮೆ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ತಿಂಗಳು ಎಂಡ್ ಆಯ್ತು. ಸೊ ಏಪ್ರಿಲ್ ತಿಂಗಳಲ್ಲಿ ಆಲ್ಮೋಸ್ಟ್ ನಾವು 50% ನ ನೋಡಿದ್ವಿ. ಏರಿಕೆನೂ ಆಯ್ತು, ಇಳಿಕೆನೂ ಆಯ್ತು. ಕಂಟಿನ್ಯೂಸ್ ಆಗಿ ಏರಿಕೆ ಆಗಿತ್ತು, ಕಂಟಿನ್ಯೂಸ್ ಆಗಿ ಇಳಿಕೆನೂ ಆಯ್ತು. ಜೊತೆಗೆ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳಾಗಿರ್ಬೋದು, ಯುದ್ಧದ ಸಮಸ್ಯೆಗಳಾಗಿರ್ಬೋದು, ಎಲ್ಲಾ ರೀತಿಯ ಸಮಸ್ಯೆಗಳನ್ನ, ಪೆಟ್ರೋಲು, ಡೀಸೆಲ್ ಎಲ್ಲಾ ವಿಚಾರಗಳು ಏಪ್ರಿಲ್ ಅಲ್ಲಿ ಭಯಂಕರವಾಗಿ ನೋಡ್ಬಿಟ್ವಿ ನಾವು. ಬಟ್ ಅದಕ್ಕೆ ಲೈಫ್ ನ ಅಡಾಪ್ಟ್ ಮಾಡ್ಕೊಂಡು ಮೂವ್ ಆನ್ ಆದ್ವಿ ನಾವು. ಏನ್ ಬೇಕೋ ತಗೊಂಡ್ರು, ಏನ್ ಬೇಕೋ ಬಿಟ್ರು, ಜನ ಏನೇನ್ ಬೇಕೋ ಚಾಯ್ಸ್ ಮಾಡ್ಕೊಂಡ್ರು, ಬಿಟ್ರು, ಹೋದ್ರು. ಸೊ ಏಪ್ರಿಲ್ ಕಡೆಯಲ್ಲಿ ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗಿದೆ. ಇನ್ನ ಇದು ಸೀಸನ್, ಇವಾಗ ಮದುವೆ ಸೀಸನ್ ಕೂಡ ಬರ್ತಾ ಇದೆ, ಫಂಕ್ಷನ್ ಸೀಸನ್ ಗಳು ಕಂಟಿನ್ಯೂಸ್ ಆಗಿದೆ. ಸೊ ಚಿನ್ನ ಖರೀದಿ ಮಾಡೋರ್ಗೆ ಈ ಸಮಯದಲ್ಲಿ ಸ್ವಲ್ಪ ಹೊಡೆತ ಬೀಳುತ್ತೆ, ಬಜೆಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮುಂದೇನು ಇದೆ, ಇವಾಗ ಏನ್ ಕಮ್ಮಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಲ್ಲ. ಚಿನ್ನದ ಬೆಲೆ ಇವತ್ತಲ್ಲ ನಾಳೆ ಫ್ಯೂಚರ್ ಎಲ್ಲ ಜಾಸ್ತಿ ಆಗೇ ಆಗುತ್ತೆ. ಯಾವತ್ತೂ ಚಿನ್ನ, ಈ ಬೆಳ್ಳಿ, ಈ ಡೈಮಂಡ್, ಪ್ಲಾಟಿನಮ್, ರಾ ಮೆಟೀರಿಯಲ್ಸ್ ಗಳು, ನಿಮ್ಗೆ ಕಾಪರ್, ಈ ರೀತಿ ವಸ್ತುಗಳೇನು ಅಂದ್ರೆ ನಿಮ್ಗೆ ಏನ್ ಕಮ್ಮಿ ಆಗುತ್ತಲ್ವಾ, ಅದು ಟೆಂಪರವರಿಯಲ್ಲಿ ಇರುತ್ತೆ. ಇವತ್ತೇನೋ 1,000 ರೂಪಾಯಿ ಇಳಿತು ಅಂತ ಇಟ್ಕೊಳ್ಳೋಣ ಒಂದ್ ಗ್ರಾಮ್ಗೆ, ಅದು ಟೆಂಪರವರಿ. ನಾಳೆ ದಿನ ಅದೇ ನಿಮ್ಗೆ 2,000 3,000 ಮತ್ತೆ ಬಜೆಟ್ ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ಯಾವತ್ತಿದ್ರೂ ಬೆಲೆ ಜಾಸ್ತಿ ಆಗುವಂತ ವಸ್ತುಗಳೇ. ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ನಾವು. ಸೊ ಇದೆಲ್ಲ ಇವತ್ತಲ್ಲ ನಾಳೆ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಅಡಾಪ್ಟ್ ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ನೀವು ಗಾಡಿಗೆ ಪೆಟ್ರೋಲ್ ಹಾಕೋದ್ ಬಿಟ್ಬಿಡ್ತೀರಾ, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂತ ಗ್ಯಾಸ್ ತರ್ಸೋದ್ ಬಿಡಿಸ್ಬಿಡ್ತೀರಾ. ಜೀವನ ನಡಿಬೇಕಲ್ವಾ? ಸೊ ಹಾಗೆ ಇದನ್ನು ಕೂಡ. ಸೊ ಇವತ್ತಿನ 24 ಕ್ಯಾರೆಟ್ ಚಿನ್ನ 15,137 ರೂಪಾಯಿ ಇದೆ ಗ್ರಾಮು. ನೆನೆ 15,093 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,51,370, ನೆನೆ 1,50,930. ನೆನೆಗೂ ಇವತ್ತು 44 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ 1 ಗ್ರಾಮ್ಗೆ. ಅಲ್ಲಿಗೆ 440 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 24 ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಜಾಸ್ತಿ ಆಯ್ತು. ಇನ್ನು 22 ಕ್ಯಾರೆಟ್ ಚಿನ್ನದಲ್ಲಿ 13,875 ರೂಪಾಯಿ, 14,000ದಿಂದ ಒಳಗಡೆ ಬಂದಿದೆ. ಬಟ್ ಗೊತ್ತಿಲ್ಲ, ಎನಿ ಮೂಮೆಂಟ್ ಮತ್ತೆ 14,000 ಆಗ್ಬೋದು. ನೆನ್ನೆ 13,835 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,38,750, ನೆನೆ 1,38,350. ನೆನೆಗೂ ಇವತ್ತು 40 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 400 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 11,353 ರೂಪಾಯಿ, ನೆನೆ 11,320 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,13,530, ನೆನೆ 1,13,200. ನೆನೆಗೂ ಇವತ್ತು 33 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 330 ರೂಪಾಯಿ 10 ಗ್ರಾಮಿನ 18 ಕ್ಯಾರೆಟ್ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಬೆಳ್ಳಿಯಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಆಕ್ಚುಲಿ ಇದು 4ನೇ ದಿನ ಬೆಳ್ಳಿಯಲ್ಲಿ ಏನು ವ್ಯತ್ಯಾಸ ಆಗದಿರಾಗಿ ಹೋಗ್ತಾ ಇರೋದು. 260 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಇದೆ. 2,60,000 ರೂಪಾಯಿ ನಿಮ್ಗೆ 1 kg ಬೆಳ್ಳಿಗೆ ಇವತ್ತು ಆಗುತ್ತೆ. GST ಮೇಕಿಂಗ್ ವೇಸ್ಟೇಜ್ ಆಡ್ ಆಗಿರಲ್ಲ, ಅದನ್ನ ಲೆಕ್ಕ ಹಾಕೊಂಡು ನೀವು ಚಿನ್ನನ ತಗೋಬೇಕು. ಅದ್ರ ಮೇಲೆ ನಿಮ್ಗೆ ಇನ್ನು ಬೆಲೆ ಜಾಸ್ತಿ ಸಿಗುತ್ತೆ. ಸೊ ನೋಡ್ಕೊಂಡು ನೀವು ಖರೀದಿನ ಮಾಡಬಹುದು. ಸೊ ಇದು ಯಾವತ್ತಿದ್ರು ಕಮ್ಮಿ ಆಗಲ್ಲ. ನಾನು ಹೇಳಿರೋ ಹಾಗೆ ಮುಂದಕ್ಕೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಇರೋದ್ರಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಓಕೆ, ಇಲ್ಲಾಂದ್ರೆ ಯೋಚನೆ ಮಾಡಿ ತಗೊಳ್ಳಿ. ಓಕೆನಾ? ಸೊ ಇದು ತಿಂಗಳ ಎಂಡ್ ಅಲ್ಲಿ, ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ಇದು ಎಂಡು. ನೋಡೋಣ ಮೇಲೆ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.